ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷ್ಣು ಬಂದು ಒಂದು 9 ಪ್ರಶ್ನೆ ಕೇಳಿದ. ಅದ್ರಲ್ಲಿ ಮೊದಲನೇ ಪ್ರಶ್ನೆ, "ಎಲ್ ವಿ ಇನ್ವೆಸ್ಟ್ ಇನ್ ಗೋಲ್ಡ್ ಬೀಸ್ ನೌ?" ಹೌದು, ಗೋಲ್ಡ್ ಬೀಸಲ್ಲಿ ಹಾಕಲೇಬೇಕು. ಯಾಕಂದ್ರೆ ಈಗ 2-3 ದಿನದಿಂದ ಕರೆಕ್ಟ್ ಆಗಿದೆ. ಆಮೇಲೆ ಅಪ್ವರ್ಡ್ ಟ್ರೆಂಡ್ ಬರುತ್ತೆ. ಸೊ $3,600 ಇಂದ $4,000 ವರೆಗೂ ಹೋಗುತ್ತೆ. ಅದರಿಂದ ನಾವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದು. ಆದ್ರೆ ತುಂಬಾ ಜನ ಏನ್ ಫೀಲ್ ಮಾಡ್ತಾರೆ ಅಂದ್ರೆ, ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಬಿಟ್ನಲ್ಲ, ಯಾಕಂದ್ರೆ ಮತ್ತೆ ಕೆಳಗ್ ಬರೋವಾಗ ವೇಟ್ ಮಾರ್ಕೆಟ್‌ನ ಮಾಡ್ಬೇಕಾ? ಟೈಮೇ ಮಾಡೋಕ್ಕಾಗಲ್ಲ. ಇನ್ವೆಸ್ಟ್‌ಮೆಂಟ್ ಅನ್ನೋದು ಓಡೋ ನದಿ ಥರ. ಬಕೆಟ್‌ನ ನಾವು ಯಾವಾಗ ಬೇಕಾದ್ರೂ ಅಕ್ಕಿ ನೀರು ತಗೋಬೋದು. ಇನ್ನೂ ನೆಕ್ಸ್ಟ್ ನೀರನ್ನ ಕೂಡ ನೋಡ್ಬೋದು. ಹೋಗಿರೋದನ್ನ ನೆನೆಸ್ಕೊಂಡು ಈಗ ಪ್ರೆಸೆಂಟ್‌ನ ಬಿಡಬಾರ್ದು. ಸೊ ನೈದರ್ ವಿ ಲಿವ್ ಇನ್ ದ ಪಾಸ್ಟ್ ನಾಟ್ ಇನ್ ದ ಫ್ಯೂಚರ್. ಈ ಪ್ರೆಸೆಂಟಲ್ಲಿ ಹಾಕ್ಬೋದಾ ಅಂದರೆ ಹಾಕ್ಬೋದು. ಎರಡನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ, ಇನ್ನೊಂದು ವ್ಯೂವರು, "RBI gains 12,000 crores in a week with gold on high." ಇದನ್ನು ನಾನು ತುಂಬ ಸಲ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ನಮ್ಮಮ್ಮ ನನಗೀಗ 1 ಕೆಜಿ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಅನ್ಕೊಳ್ಳೋಣ. 2011ರಲ್ಲಿ ಕೊಟ್ಟರು. 1,500 $2,000 ಇತ್ತು ಬೆಲೆ. ಸೊ 8,000 ಚಿಲ್ಲರೆ ರೂಪಾಯಿನ ಗೇನ್ ಮಾಡ್ತಾರೆ ಅಂತ. ಐ ಗೇನ್ಡ್ 80 ಲ್ಯಾಕ್ಸ್ ಅಂತ ಹೇಳ್ಕೊಳ್ಳೋದು. ಎಸ್, RBI ಹತ್ರ ಗೋಲ್ಡ್ ಇದೆ. ಗೋಲ್ಡ್ ಬೆಲೆ ಏರಿದೆ. ಗೋಲ್ಡ್ ವ್ಯಾಲ್ಯೂ 2,000 ಕೋಟಿ ಇವಾಗ ಸಿಕ್ಕಿದೆ. ಸಪೋಸ್ ನನ್ನ ಹತ್ರ 5 ಕೆಜಿ ಇತ್ತು ಅಂದರೆ 5 ಕೆಜಿಗೆ ನಂಗೆ 5,000 ಗ್ರಾಮ್‌ಗೆ 8,000 ಸಿಕ್ಕಿ ₹4,00,00,000 ಗೇನ್ ಆಗಿರೋದು. RBI ವಾಸ್ ಹೋಲ್ಡಿಂಗ್ ಗೋಲ್ಡ್ ಆಂಡ್ ದಟ್ ಇಟ್ಸ್ ಗೇನ್ಡ್. ಇದರಲ್ಲಿ ಏನು ನ್ಯೂಸ್ ಇದೆ? ಸರಿ, 1917 ಬಂದು ನೆಕ್ಸ್ಟ್ ಕರೆನ್ಸಿನ ಡಿವೈಡ್ ಮಾಡದೇ ಇದ್ದಿದ್ರೆ ನಮ್ಮ ಇಂಡಿಯನ್ ಕರೆನ್ಸಿ ವಾಸ್ ಬೆಟ್ ಟು ಗೋಲ್ಡ್ ಅಂದ್ರೆ ಈ ತರ ಗೇನ್ ಇದ್ದಿರುತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್ ಟು ಬೆಟ್ ಟು ಗೋಲ್ಡ್. ಯಾಕೆ? ಯಾಕೆ ಅಂದರೆ ಇಲ್ಲಿ ಬಂದು ಗೋಲ್ಡ್‌ನ ಎಕ್ಸ್‌ಪೋರ್ಟ್ ಮಾಡಬೇಕು. ಇಂಪೋರ್ಟ್, ಎಕ್ಸ್‌ಪೋರ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಆಮದನ್ನು ನೀವು ಕಡಿಮೆ ಮಾಡಿಬಿಟ್ಟು ರಫ್ತನ್ನು ನೀವು ಜಾಸ್ತಿ ಮಾಡಿದ್ರೆ ಆ ಡಿಫ್ರೆನ್ಸ್‌ನ ನೀವು ಗೋಲ್ಡ್ ಆಗಿ ಸೆಟಲ್ ಮಾಡಬೇಕು. ಇನ್ನು ಗೋಲ್ಡ್ ಬೇಸ್ ಸಿಸ್ಟಮ್. ನಿಮ್ಮ ಊರಿಂದ ಗೋಲ್ಡ್ ಈಚೆ ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಒಂದು ನೋಟೇ ಹೊಡಿಯೋಕ್ಕಾಗಲ್ಲ. ನೋಟ್ ಹೊಡಿಯೋಕ್ಕಾಗಿಲ್ಲ ಅಂದರೆ ನಿಮ್ಮ ಎಕಾನಮಿ ಕಾಂಟ್ರಾಕ್ಟ್ ಆಗುತ್ತೆ. ಲೆಟ್ಸ್ ನಾಟ್ ಎಕ್ಸ್‌ಪೋರ್ಟ್. ಸೊ ದೇರ್ ವಿಲ್ ಬಿ ಎ ರಿಸೆಷನ್ ಆನ್ ಅವರ್ ಎಕಾನಮಿ. ಫ್ಲಶಲ್ಲಿ ಆಗುತ್ತೆ. ಅವ್ರಿಗೆ ಬೇಕಾಗಿರೋ ಡಾಲರ್‌ಗೆ ನೀವು ಎಕ್ಸ್‌ಪೋರ್ಟ್ ಮಾಡೋಕ್ಕರ ಇರುತ್ತೆ. ನೀವು ಜಾಸ್ತಿ ಇಂಪೋರ್ಟ್ ಮಾಡಿ ಕಮ್ಮಿಯಾಗಿ ಎಕ್ಸ್‌ಪೋರ್ಟ್ ಮಾಡಿದ್ರಿ ಅಂದರೆ ದ ಅಮೌಂಟ್ ಆಫ್ ರುಪಿ ಇನ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಇಲ್ಲಿ ಬಂದು ಲಾಟ್ ಆಫ್ ಪೇಯ್ನ್ ಇರುತ್ತೆ, ರಿಸೆಷನ್ ಇರುತ್ತೆ. ಸೊ ಈ ಸೆಟಲ್ಮೆಂಟ್ ಇನ್ ಕ್ಯಾಶ್ ಇಲ್ಲದೇ ಇರೋದ್ರಿಂದ ಅವರು ಅಮೇರಿಕಾ ಬಂದು ನಾವು ಗೋಲ್ಡ್‌ನ ಕೊಡಲ್ಲ ಅಂತ ಹೇಳ್ಬಿಟ್ರು. ಆ್ಯಂಡ್ ದ ವರ್ಲ್ಡ್ ಅಗ್ರೀಡ್ ಬಂದು ನಾವು ಗೋಲ್ಡ್‌ಗೆ ಬದಲಾಗಿ ಡಾಲರ್‌ನ ಇಟ್ಕೋತೀವಿ ಅಂತ. ನಮ್ಮ ಹತ್ರ ಇರೋ ಡಾಲರ್ ನಾವು ತುಂಬ ಎಕ್ಸ್‌ಪೋರ್ಟ್ ಮಾಡಿ ಬಂದಂಥ ಡಾಲರ್ ನಮ್ಮ ಕಂಪನಿನ ಮಾರಿ ಸಾಲನ ನಮ್ಮ ಡಾಲರಲ್ಲಿ ತಗೊಂಡು ಈ ಥರ ಕ್ಯಾಪಿಟಲ್ ಫ್ಲೋಸ್ ಅಂತ ಹೇಳ್ತೀವಿ. ಸಾಲ ತಗೊಳ್ಳೋದು, ಕಂಪನಿನ ಮಾರೋದು, ಹೊರದೇಶದವ್ರು ಬಂದು ಇಲ್ಲಿ ಬಿಸ್ನೆಸ್ ಮಾಡೋದು, ಇದೆಲ್ಲಾನು ಕ್ಯಾಪಿಟಲ್ ಫೋರ್ಸ್. ಕ್ಯಾಪಿಟಲ್ ಫ್ಲಾಸಿಂದ ಬಂದಿರೋ ದುಡ್ಡೇ ಈ ಇಷ್ಟನ್ನ ನಮ್ಮ RBI ಹತ್ರ ಇರೋದು. $650 ಬಿಲಿಯನ್. ಅದರಲ್ಲಿ 1/3 ಮೇಲೆ ಗೋಲ್ಡ್. ಇರೋ ಸಾಲ ಕರೆಕ್ಟಾಗಿ $400 ಬಿಲಿಯನ್ ಫಿಕ್ಸೆಡ್ ಕರೆನ್ಸಿ. ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಒಂದು ಹೇಳ್ತಾರೆ. ಅದರಲ್ಲಿ ಬಂದು NRI ಕಾಸು ಕೊಟ್ಟಿದ್ದೆಲ್ಲ ಇರುತ್ತೆ. NRI ದುಡ್ಡೇ ಇರುತ್ತೆ. NRI ಕೀಪಿಂಗ್ ಇನ್ ಮನಿ ಆ್ಯಂಡ್ ಡಾಲರ್ಸ್ ಇನ್ ಇಂಡಿಯಾ. ಅದೆಲ್ಲ ನೋಡಿದ್ರಿ ಅಂದರೆ ಈ ಫಾರಿನ್ ರಿಸರ್ವ್ಸ್ಗಿಂತ ಜಾಸ್ತಿ ಇರುತ್ತೆ. ಗೋಲ್ಡ್ ರಿಸರ್ವ್ಸ್ನ ಕಳೆದ್ಬಿಟ್ಟು ಮಿಕ್ಕಿರೋಂಥ ಕರೆನ್ಸಿ ರಿಸರ್ವ್ಸ್ನ ಅದೇ ಕಂಪೇರ್ ಮಾಡಿದ್ರಿ ಅಂದರೆ ಇಲ್ಲಿ ಜಾಸ್ತಿ. ಈಗ NRI ಎಲ್ಲರೂ ಒಂದೇ ಸಮಯದಲ್ಲಿ ಡಾಲರ್ನ ಹೊರದೇಶಕ್ಕೆ ತೊಗೊಂಡು ಹೋಗ್ತೀನಿ, FIA ಎಲ್ಲ ಡಾಲರ್ನು ಎತ್ಕೊಂಡು ಒಂದೇ ದಿವಸದಲ್ಲಿ ಹೋಗ್ತೀನಿ ಅಂದರೆ ರೂಪಾಯಿ ಪ್ರೆಷರಲ್ಲಿ ತುಂಬ ಭಯಂಕರವಾಗಿ ಬರುತ್ತೆ. ಸೊ ಇದು 1970ಯಲ್ಲಿ ಡಾಲರ್ ಗೋಲ್ಡ್ ಅಲ್ಲಿ ಇರುವಾಗ, ಮುಂಚೆ ಬಂದು 1945 ಮುಂಚೆ ಬಂದು ಬ್ರಿಟಿಷ್ ಪೌಂಡ್ ಕರೆನ್ಸಿ ಆಗಿ ಇದ್ದಿದೆ, ಕರೆಕ್ಟಾ? 1920s and 30s ಇತ್ತು. ಗೋಲ್ಡ್ ಬೆಕ್ತಾಗೆ ಇದ್ದಿದೆ. ಈ ತರ ಒಂದು ಸಿಚುವೇಶನ್ ಅಲ್ಲಿ ನೀವ್ ಹೇಳಿದ್ದು ನಿಜ ಆಗಿತ್ತು ಅಂದ್ರೆ ಮೋರ್ ಫ್ರೀಡಮ್, ಕ್ಯಾಪಿಟಲ್ ಫ್ಲೋಸ್ ಇನ್ನೂ ನೋಟನ್ನ ಜಾಸ್ತಿ ಬರುತ್ತೆ. ನಿಮ್ಮಿಷ್ಟಕ್ಕೆ ಪ್ರಿಂಟ್ ಮಾಡ್ಬೋದು. ತುಂಬಾ ಫ್ಲೆಕ್ಸಿಬಿಲಿಟಿ ಈ ಕಂಟ್ರಿಗೆ ಬರುತ್ತೆ ಅಂದ್ರೆ 1970s ಅಲ್ಲಿ ಆಯ್ತು. ದ ವರ್ಡ್ ಇಸ್ ಪಿರಿಯಾಡಿಕ್ಲಿ ಹಿಸ್ಟ್ರಿ ಆಫ್ ದ ವರ್ಡ್. ನೀವು ಲಿಯಾಕತ್ ಅಹ್ಮದ್ ಅಂತ ಒಂದು ಬುಕ್ ಬರೆದಿದ್ದಾಳೆ. ಅದೆಲ್ಲ ನೀವು ಓದಿದ್ರಿ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಅವಾಗೆಲ್ಲ ದೊಡ್ಡ ಪ್ರಾಬ್ಲಮ್ ಆಗಿದೆ. ಗೋಲ್ಡ್ ಸೈನ್ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಆಗಿದ್ಯಾ ಇದು? ಗೋಲ್ಡ್ ಸ್ಯಾಂಡಲ್ಗಿಂತ ಬಿಟ್ಟು ಹೊರಗಡೆ ಹೋಗ್ಲಿ. ಇಲ್ಲೇ ಗೋಲ್ಡ್ ಸ್ಯಾಂಡಲ್ ಒಳಗಡೆ ಯಾಕೆ ಬರ್ತಾರೆ. ತಿರ್ವಾ ಬರ್ತಾರೆ? ಯಾಕಂದ್ರೆ ನಾವು ಕರೆನ್ಸಿ ಇಸ್ ಟ್ರೀಟೆಡ್ ಆಸ್ ಪ್ರಾಪರ್ಟಿ. ಓಕೆ. ಸೊ ಇಟ್ ಮಸ್ಟ್ ಬಿ ವಿತ್ ಗೋಲ್ಡ್ ಅಂತ ಇತ್ತು. ಪರ್ಮನೆಂಟ್ ಆಗಿ ಗೋಲ್ಡ್ ಬಿಟ್ಟು ಹೊರಗಡೆ ಹೋಗಿದ್ದು ಈಗ ಸದ್ಯಕ್ಕೆ 1971. ತಿರ್ಗಾ ಹೋಗೋದಕ್ಕೆ ಸಾಧ್ಯತೆ ಇದೆಯಾ? ಈಗ ಹೋಯ್ತಂದ್ರೆ ವರ್ಲ್ಡ್ ಎಕಾನಮಿನೇ ಕೊಲಾಪ್ಸ್ ಆಗ್ಬಿಡುತ್ತೆ. ಯಾಕಂದ್ರೆ ನಿಮ್ಮ ಹತ್ರ ಅಷ್ಟು ಗೋಲ್ಡೇ ಇಲ್ಲ, ನೀವು ಅಷ್ಟು ನೂರು ಹೊಡೆದಿದ್ದೀರಾ. ಆರ್ ಯು ಕ್ಯಾನ್ ಪೆಗ್. ಈಗ $36 ಆಲ್ಸ್ ಆಫ್ ಗೋಲ್ಡ್ ಹೋಗೋಕ್ಕಾಗಲ್ಲ. $3,500 $4,000 ಅಂತ ಹೇಳಿ ಆ ಪೆಗ್ನ ಇಟ್ಕೋದು. ವಾಟ್ ವಾಸ್ $36 ವಿಲ್ ಬಿ ಪೆಗ್ಡ್ $1,000. ಆದ್ರೆ ಹಾಫ್ ದ ವರ್ಲ್ಡ್ ಪ್ರಾಬ್ಲಮ್ ಬರೋದೇ ಬಂದು ಅಮೆರಿಕ ಕೈಯಲ್ಲಿ ಇಷ್ಟೊಂದು ಶಕ್ತಿ ಇದೆ.
ಯಾಕೆ ಪ್ರಪಂಚದ ಎಲ್ಲಾ ಕಂಟ್ರೀಸ್‌ನು ಅಬ್ದಿ ಮಾಡ್ಬಿಟ್ಟು ಹೊಸ ಕರೆನ್ಸಿ ಹಾಕಿ ಅದನ್ನ ಗೋಲ್ಡ್‌ಗೆ ಪೆಗ್ ಮಾಡಿ ನಾವೆಲ್ಲರೂ ಈ ಕರೆನ್ಸಿ ಎಲ್ಲ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ಬೋದಲ್ವಾ? ಸಾವಿರ ರಹಸ್ಯ ಇದೆ. ನೀನು ಸರಿನಾ ತಪ್ಪಾ, ಅವ್ನು ಸರಿನಾ ತಪ್ಪಾ ಅನ್ನೋದನ್ನ ಮ್ಯಾಟ್ರು. ಈವನ್ ಪಾಕಿಸ್ತಾನ್ ಈಸ್ ನಾಟ್ ಇನ್ ಸಿಟ್ ಟು ವರ್ಕ್ ಟುಗೆದರ್ ಲಾಸ್ಟ್ 75 ಇಯರ್ಸ್. ಬಾಂಗ್ಲಾದೇಶ್ ಆನ್ ಆ್ಯಂಡ್ ಆಫ್ ರಿಲೇಷನ್‌ಶಿಪ್. ಇವ್ರ ಜೊತೆನೇ ಅವ್ರಿಗೆ ಸೆಟ್ಲ್ ಮಾಡಕ್ಕೆ ಆಗ್ತಿಲ್ಲ ಅನ್ನೋವಾಗ ಪ್ರಪಂಚದಲ್ಲಿರೋ ಎಲ್ಲಾ ದೇಶನೂ ಹೇಗೆ ಸೆಟ್ಲ್ ಮಾಡ್ತಾರೆ? ಸೊ ಯುಎಸ್ ಡಾಲರ್ ಎಷ್ಟೇ ಪ್ರಿಂಟ್ ಮಾಡೋದು ಒಳ್ಳೇದೇ. ತಿರ್ಗಾ ವರ್ಲ್ಡ್ ಅಲ್ಲಿ ಡಿಪ್ರೆಷನ್ ಬರ್ದೇ ಇರೋದಕ್ಕೆ ಹೇಳ್ತಾರೆ. ಅದು ಸತ್ಯ. ಸಾಧ್ಯನಾ? ಬಿಕಾಸ್ ರಿಸೆಷನ್ ಬರೋವಾಗ ಈ ಫೆಡರಲ್ ರಿಸರ್ವ್ ರಿಂಟ್ಸ್ ಮೋರ್ ಮನಿ ಮೋಟ್ ಹೊಡಿತಾ ಇದ್ದಾರೆ ಕಷ್ಟ ಬರ್ದೇ ಇರೋದಕ್ಕೆ. ಅದೇ ಥರನೇ ಇಷ್ಟು ದಿನ ಕಷ್ಟ ಎಲ್ಲ ಕಾಪಾಡಿದ್ರು. 2008 ಇದೇ ಥರ ಕಾಪಾಡಿದ್ರು. ಈ ಕೋವಿಡ್ ಟೈಮಲ್ಲೂ ಹಾಗೆ ಕಾಪಾಡಿದ್ರು. ಏನು ಡಿಫ್ರೆನ್ಸ್ ಅಂದರೆ 2008 ಗೌರ್ಮೆಂಟ್ ಟ್ರಾನ್ಸ್ಫರ್ ಟು ಮನಿ ಎವ್ರಿಬಡಿ. ಅದಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಈ ನೋಟ್ ಹೊಡೆಯೋವಾಗ ಯಾರು ಹಾರ್ಡ್ ಸೆಟ್ ಇಟ್ಟಿದ್ದಾನೋ ಅವನು ತುಂಬ ಶ್ರೀಮಂತ ಆಗ್ಬಿಡ್ತಾನೆ. ಈಗ ನೀನು ಆಲ್ರೆಡಿ ಲ್ಯಾಂಡು ಗೋಲ್ಡು ಬಿಲ್ಡಿಂಗ್ ಅಂತ ಇಟ್ಟಿದೆಯಾ ಅಂದರೆ ಬೈ ಸಿಟ್ಟಿಂಗ್ ರೈಟ್ ಯು ವಿಲ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ರಿಚ್. ನಿಮ್ಮ ಹಣ ದೌರ್ಬಲ್ಯಕ್ಕಿಂತ ಫಾಸ್ಟಾಗಿ ನಿಮ್ಮ ಅಸೆಟ್ ಪ್ರೈಸ್ ಗ್ರೋ ಆಗುತ್ತೆ. ಸೊ ಹಣ ದೌರ್ಬಲ್ಯಕ್ಕಿಂತ ನಿಮ್ಮ ಅಸೆಟ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಲಿ ಯು ವಿಲ್ ಬಿಕಮ್ ರಿಚರ್ ಅಲ್ವಾ? ಸರಿ. ಈಗ ನೀವ್ ಹೇಳ್ತಾ ಇರೋದು ನಿಜ ಆಯ್ತು ಅಂದ್ರೆ ಬಂದು ಈ ಟ್ಯಾರಿಫ್ ಎಲ್ಲ ಮಾಡ್ದಂಗೆ ನೋಟ್ ಪ್ರಿಂಟ್ ಮಾಡಿ ಕೊಟ್ಟಿರ್ಬೋದಲ್ಲ ಗೌರ್ಮೆಂಟ್ಗೆ. ಟ್ಯಾರಿಫ್ ಎಲ್ಲ ಹಾಕ್ದಂಗೆ ಅಮೆರಿಕ ಒಂದು ದುಡ್ಡಿಲ್ದೆ ಆ ಥರ ದುಡ್ಡಿಲ್ಲ ಅನ್ನೋ ಪ್ರಶ್ನೆನೇ ಅಲ್ಲ. ಅಮೇರಿಕಾದ ಎಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇವಾಗ ಡೇವಿಡ್ ಹ್ಯೂಮ್ ಅಂತ ಒಬ್ಬರಿದ್ದರು. ಆಡಮ್ಸ್ ಆಮೇಲೆ ಅವರೇನೆ ಕನ್ಸಿಡರ್ಡ್ ಆ್ಯಸ್ ಅ ಗ್ರೇಟೆಸ್ಟ್ ಎಕನಾಮಿಕ್ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಇದೆ. ಒಂದೊಂದು ಊರಿಗೂ ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಇದೆ. ಅಮೆರಿಕಾ ಈಸ್ ಬಿಕೈಮ್ ಎ ಕಂಪ್ಲೀಟ್ಲಿ ಸರ್ವಿಸಿಂಗ್ ಎಕಾನಮಿ. ಮ್ಯಾನುಫ್ಯಾಕ್ಚರಿಂಗ್ ಈಸ್ ನೋ ಲೋರ್ ದ ಕಾಂಪಿಟೇಟಿವ್ ಅಡ್ವಾಂಟೇಜ್ ದಟ್ ವೆಂಟ್ ಟು ಚೈನಾ. ಸೊ ಈ ಡಿಸೈನ್ಡ್ ಇನ್ ಅಮೆರಿಕಾ, ಮೇಡ್ ಇನ್ ಚೈನಾ, ಮೇಡ್ ಅ ಲಾಟ್ ಆಫ್ ಸೇಲ್. ಸರ್ವಿಸ್ ಎಕಾನಮಿಕ್ ಆಗಿ ಏನು ಪ್ರಾಬ್ಲಮ್ ಅಂದರೆ ನೀವು ಓದಿ ಕ್ವಾಲಿಫೈಡ್ ಆಗಿದ್ರೇ ನಿಮಗೆ ಕೆಲಸ ಸಿಗುತ್ತೆ. ಹೈಯರ್ ಯು ಆರ್ ಕ್ವಾಲಿಫೈ ದ ಮೋರ್ ವಿಲ್ ಯು ಬಿ ಪೇಯ್ಡ್. ಆದ್ಮೇಲೆ ಏನಾಗುತ್ತೆ ಅಂದರೆ ಈ ಟೆಕ್ನಾಲಜಿಕಲ್ ಅಡ್ವಾನ್ಸಿಂದ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ಗೆ ಕೆಲಸ ಹೋಗ್ಬಿಡುತ್ತೆ. ಈಗ ಬಫೆಟ್ ಬಂದು ತುಂಬ ಪೇಪರ್ಸ್ನ ಓನ್ ಮಾಡ್ತಾ ಇದ್ದ. ಬಫೆಲೋ ನ್ಯೂಸು, ವಾಷಿಂಗ್ಟನ್ ಪೋಸ್ಟು ಈ ಥರ 13 ನ್ಯೂಸ್ ಪೇಪರ್ ಇತ್ತು. ಸೊ ದ ಐಡಿಯಾ ಈಸ್ ಟು ಪ್ರಿಂಟ್ ದ ನ್ಯೂಸ್ ಪೇಪರ್ ಆ್ಯಂಡ್ ಕಲೆಕ್ಟ್ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಒಂದು ಫ್ಲೋಟ್ ಥರ ತಗೊಂಡ್ಬಿಟ್ಟು ಆ ಫ್ಲೋಟ್ನ ಇನ್ವೆಸ್ಟ್ ಮಾಡ್ತಾ ಇದ್ದ. ಬಟ್ ಟೆಕ್ನಾಲಜಿ ಬಂದ ಮೇಲೆ ನ್ಯೂಸ್ ಪೇಪರೇ ಇರ್ರೆಲವೆಂಟ್ ಅಂತ. ನ್ಯೂಸ್ ಪೇಪರ್ ವಾಸ್ ಗಿವಿಂಗ್ ದ ನ್ಯೂಸ್. ಹೌದು ರೈಟಾ? ಇವತ್ತೇನು ನಡೀತೆ ಅದನ್ನು ನಾವು ನಾಳೆ ನೋಡ್ತಾ ಇದ್ವಿ. ಇವತ್ತು ನೀವು ಇನ್ನೂ ಹೇಳ್ಕೊಡ್ಬೋದು ಏನು ನಡೆದಿದೆ ಅಂತ. ಸೊ ಇಟ್ ಬಿಕೇಮ್ ಇನ್ ಇರ್ರೆಲವೆಂಟ್. ಸೊ ಆ ಥರ ನೀವು ಹೈಲಿ ನ್ಯಾರೋಲಿ ಸ್ಕಿಲ್ಡ್ ಆಗಿದ್ರಿ ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಬಂದು ಇರ್ರೆಲವೆಂಟ್ ಆಗಿ ಹೋಗ್ಬಿಡುತ್ತೆ. ಆ ಸ್ಕಿಲ್ ಇರ್ರೆಲವೆಂಟ್ ಆಗಿ ಹೋಗ್ಬಿಡ್ತು ಅಂದರೆ ಆ ಇಂಡಸ್ಟ್ರಿನೇ ಇರಲ್ಲ. ಇಲ್ಲಿ ಇಂಡಿಯಾ ಅನ್ನೋ ಇಂಡಸ್ಟ್ರಿನೇ ಇರ್ರೆಲವೆಂಟ್ ಆಗಿಬಿಡ್ತು. ನೀನೇನು ನ್ಯೂಸ್ ಹೇಳೋದು, ನಾನೇ ನ್ಯೂಸ್ನ ನೋಡ್ಕೋತೀನಿ. ಅದಾದಮೇಲೆ ಅನಲೈಸ್ ಮಾಡಿ ಮಾಡೋನು ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ದಿ ಪಾಪ್ಯುಲೇಷನ್. ಸೊ ನೋಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ನ್ಯೂಸ್ ಹಂಗೇಸ್ ಇಟ್ ನಾಟ್ ಫ್ರೀ. ಸೊ ವೆನ್ ಯು ಗೆಟ್ ಫ್ರೀ ಯಾವುದು ಒರಿಜಿನಲ್ ನ್ಯೂಸು ಯಾವುದು ಫೇಕ್ ನ್ಯೂಸ್ ಅನ್ನೋದು ನಿನಗೆ ಗೊತ್ತಿರಬೇಕು. ಅದನ್ನು ತುಂಬ ಕಮ್ಮಿ. ಸೊ ಬಫೆಟ್ ಏನು ಮಾಡ್ದ, ಬುಕ್ಕು ಇದನ್ನೆಲ್ಲ ಮಾರ್ಬಿಟ್ಟ. ಯಾವುದು ಎಲ್ಲ ನ್ಯೂಸ್ ಪೇಪರ್ನ ಮಾಡಿಬಿಟ್ಟ. ಸೊ ಇದು ಆಲ್ವೇಸ್ ಎಕಾನಮಿ ಅನ್ನೋದು ಇಟ್ ವಿಲ್ ಗೆಟ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್. ಇಟ್ ವಿಲ್ ಗೆಟ್ ಮೋರ್ ನ್ಯಾರೋ ದ ಟಾಪ್. ಸೊ ಅಮೇರಿಕಾ ಡಸ್ ನಾಟ್ ಮ್ಯಾನುಫ್ಯಾಕ್ಚರ್ ಮಚ್. ಹೌದು, ಏನು ಮಾಡಿದ್ರು ಎಲ್ಲ ಹೊರಗಡೆಯಿಂದ ಬರ್ತಿದೆ. ಚೀಪರ್ ಟು ಡೂ ಇಟ್ ಔಟ್ಸೈಡ್ ಬಿಕಾಸ್ ಯುವರ್ ಲೇಬರ್ ಇಸ್ ಕಾಸ್ಟ್ಲಿ. ಸೊ ಲಾಟ್ ಆಫ್ ವೈಟ್ ಮೆನ್ ಹೂ ಆರ್ ಇನ್ ದ 50s ಡೋಂಟ್ ಹ್ಯಾವ್ ಅ ಜಾಬ್. ಅವರು ಫ್ರಸ್ಟ್ರೇಷನಲ್ಲಿ ಟ್ರಂಪ್ನ ಎಲೆಕ್ಟ್ ಮಾಡಿದ್ದಾರೆ. ಟ್ರಂಪ್ ಏನು ಹೇಳಿದ್ದಾರೆ, ಐ ವಿಲ್ ಬ್ರಿಂಗ್ ಮ್ಯಾನುಫ್ಯಾಕ್ಚರಿಂಗ್. ಹೆಂಗಾದ್ರೂ ತಗೊಂಡ್ ಬಂದ್ಬಿಡ್ತೀನಿ. ಹೌದು, ಅದೇನೇ ಈ ಟ್ಯಾರಿಫ್ ಹಾಕಿದ್ರೆ ಕಾಸ್ಟ್ ವಿಲ್ ಬಿಕಮ್ ಸೋ ಮಚ್. ಅಮೇರಿಕಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಬಿಡೋಣ ಅಂತ ಒಂದು ಐಡಿಯಾ. ಬಟ್ ದಿ ಪ್ರಾಬ್ಲಮ್ ಈಸ್ ಈ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ತುಂಬ ವರ್ಷಗಳಾಗುತ್ತೆ. ಅಷ್ಟರಲ್ಲೇ ಬೆಲೆ ಏರಿಕೆ ಆಗುತ್ತೆ, ಇಂಟ್ರೆಸ್ಟ್ ರೇಟ್ ಇರುತ್ತೆ, ತುಂಬ ವಿಷಯಗಳು ನಡೆಯುತ್ತೆ.